ಹಾಯ್ ಹಲೋ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆಯನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ, 4ನೇ ಸೆಮಿಸ್ಟರ್ನಲ್ಲಿ ಬರ್ತಾ ಇರತಕ್ಕಂತಹ BSc ಅದರಲ್ಲಿ ಬೊರ್ರಾ ಗುಹೆಗಳು ಅಂಥೇಳಿ ಒಂದು ಸ್ಮಾಲ್ ಟಾಪಿಕ್ ಇದೆ. ಆ ಟಾಪಿಕ್ಕಿನ ವಿಶ್ಲೇಷಣೆಯನ್ನು ಇವಾಗ ನಾವು ನೋಡ್ತಾ ಹೋಗೋಣ. ಈ ಪ್ರಕೃತಿ ಅಂತಕ್ಕಂಥದ್ದು ಭೂಮಿ, ವಾಯು, ಆಕಾಶ, ಅಗ್ನಿ, ಮಳೆ, ಬೆಟ್ಟ, ನದಿ, ಕಣಿವೆ, ಪ್ರಪಾತ ಏನೇನೆಲ್ಲ ಇದೆಯಲ್ಲ ಇವೆಲ್ಲವನ್ನು ಒಳಗೊಂಡಿರ್ತಕ್ಕಂತಹ ಒಂದು ಭೂಮಿ. ಆ ಭೂಮಿಯ ಒಳಗಡೆ ಕೆಲವೊಂದು ಗುಹೆಗಳನ್ನು ಕೂಡ ಒಳಗೊಳ್ತಾ ಹೋಗ್ತಾ ಇದೆ. ಈ ಬೊರ್ರಾ ಗುಹೆಗಳನ್ನು 1807ರಲ್ಲಿ ಬ್ರಿಟಿಷ್ ವಿಜ್ಞಾನಿ ವಿಲಿಯಂ ಕಿಂಗ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಕಂಡುಹಿಡಿತಾರೆ. ಅದರಲ್ಲೂ ಮುಖ್ಯವಾಗಿ ಈ ಬೊರ್ರಾ ಕೇವ್ಸ್ ಅದು ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ, ಆಂಧ್ರ ಪ್ರದೇಶದ ಅಲ್ಲೂರಿ ಸೀತಾರಾಮರಾಜು ಅಂತ ಹೇಳಿ ಒಂದು ಜಿಲ್ಲೆ ಬರುತ್ತೆ. ಆ ಜಿಲ್ಲೆ ಒಳಗಡೆ ಇದನ್ನು ನಾವು ನೋಡ್ತಾ ಹೋಗ್ತೇವೆ. ಇದ್ರ ಮೂಲಕವಾಗಿ ಈ ಒಂದು ಗುಹೆಗಳ ಮೂಲಕವಾಗಿ ನಾವು ಏನನ್ನ ಕಾಣ್ತೀವಿ ಅಂತ ಹೇಳಿದ್ರೆ, ಸತತವಾಗಿ ಅಂದರೆ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತಹ ಒಂದು ನ್ಯಾಚುರಲ್ ಆಗಿ ನಿರ್ಮಾಣವಾಗಿರ್ತಕ್ಕಂತಹ ಗುಹೆಯನ್ನು ನಾವು ನೋಡ್ತಾ ಹೋಗ್ತೀವಿ. ಇದರ ಒಳಗಡೆ ಶಿವಲಿಂಗದಂತಹ ಕೆಲವೊಂದಷ್ಟು ರಚನೆಗಳನ್ನು ಕೂಡ ನೋಡ್ತೀವಿ. ಧಾರ್ಮಿಕ ಹಿನ್ನೆಲೆಗೆ ಸಂಬಂಧಪಟ್ಟ ಹಾಗೆ ಜಾನಪದ ಕಥೆಗಳಿಂದ ಒಳಗೊಂಡಿರ್ತಕ್ಕಂತಹ ಧಾರ್ಮಿಕ ಮಹತ್ವವನ್ನು ಒಳಗೊಂಡಿರ್ತಕ್ಕಂತಹ ವಿಷಯಗಳನ್ನು ಇಲ್ಲಿ ನೋಡ್ತಾ ಹೋಗ್ತೀವಿ. ಅದ್ರ ಜೊತೆಗೆ 150 ಮಿಲಿಯನ್ ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂತಹ ಗುಹೆಗಳು ಇವಾಗಿವೆ. ಸೊ ಆದ್ದರಿಂದ ನಾವು ಓದ್ಕೊಳ್ತಕ್ಕಂತಹ ಸಂದರ್ಭದಲ್ಲಿ ಇದು ಒಂದು ಮುಖ್ಯವಾಗಿರ್ತಕ್ಕಂಥ ವಿಷಯ. ಸೊ ಹಾಗಾದರೆ ನೇರವಾಗಿ ಪಾಠಕ್ಕೆ ಹೋಗೋಣ. ಪಾಠ ಏನು ಅಂತ ಹೇಳಿದ್ರೆ, ಈ ಬೊರ್ರಾ ಕೇವ್ಸ್ ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ, ಆಂಧ್ರ ಪ್ರದೇಶ ಮತ್ತು ಒಡಿಶಾ ಇವೆರಡರ ಬಾರ್ಡ್ರ್ನಲ್ಲಿ ಈ ಒಂದು ಬೊರ್ರಾ ಕೇವ್ಸ್ ಕಂಡು ಬರುತ್ತೆ. ಅದರಲ್ಲೂ ಮುಖ್ಯವಾಗಿ ಈ ಬೊರ್ರಾ ಕೇವ್ಸ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಅರಕು ಕಣಿವೆ ಅಂತ ಹೇಳಿ ಕರಿತೀವಿ. ಅರಕು ಕಣಿವೆ, ಈ ಅರಕು ಕಣಿವೆ ಒಳಗಡೆ ಇದು ಕಂಡು ಬರ್ತಾ ಹೋಗುತ್ತೆ. ಎಲ್ಲಿಂದ ಅಂತ ಹೇಳಿದ್ರೆ, ವಿಶಾಖಪಟ್ಟಣದಿಂದ 70 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಭಾಗದಲ್ಲಿ ಕಂಡು ಬರುತ್ತೆ. ಹೇಗೆ ಭಾರತದಲ್ಲಿ ಈ ಭಾಗದಲ್ಲಿ ನಾವು ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟಗಳು ಅಂತ ಹೆಂಗೆ ಕರಿತೀವೋ ಹಾಗೆ ಈಸ್ಟರ್ನ್ ಘಾಟ್ಸ್ ಕೂಡ ನಮ್ಮಲ್ಲಿ ಹಾದು ಹೋಗುತ್ತೆ. ಈ ಈಸ್ಟರ್ನ್ ಘಾಟ್ಸ್ ಭಾಗದಲ್ಲಿ ನಮಗೆ ಕಂಡು ಬರತಕ್ಕಂಥದ್ದೇ ಈ ಒಂದು ಬೊರ್ರಾ ಕೇವ್ಸ್. ವೆಸ್ಟರ್ನ್ ಘಾಟ್ಸ್ ಎಷ್ಟು ಶ್ರೀಮಂತವಾಗಿರ್ತಕ್ಕಂತಹ ಜೀವ ವೈವಿಧ್ಯವನ್ನು ಹೊಂದಿದೆಯೋ, ಅದಕ್ಕೆ ಹತ್ತಿರದಲ್ಲಿರ್ತಕ್ಕಂಥ ಅಥವಾ ಅದಕ್ಕಿಂತ ಕಡಿಮೆ ಮಟ್ಟದಲ್ಲಿ ಈ ಒಂದು ಪೂರ್ವಘಟ್ಟಗಳು ಕೂಡ ಜೀವ ವೈವಿಧ್ಯತೆಯನ್ನು ಒಳಗೊಂಡಿದೆ. ಹೇಗೆ ನಾವು ವೆಸ್ಟರ್ನ್ ಘಾಟ್ಸನ್ನು ನೋಡಿದ್ವೋ ಹಾಗೆ ಪೂರ್ವಘಟ್ಟಗಳನ್ನು ನಾವು ಈಸ್ಟರ್ನ್ ಸೈಡಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅದರಲ್ಲೂ ಮುಖ್ಯವಾಗಿ ಈ ಪೂರ್ವಘಟ್ಟಗಳು ನಿರಂತರವಾಗಿಲ್ಲ. ಯಾಕೆ ನಿರಂತರವಾಗಿಲ್ಲ ಅಂತ ಹೇಳಿದ್ರೆ, ಅದರ ಮಧ್ಯದಲ್ಲಿ ಬಹುಮುಖ್ಯವಾಗಿರ್ತಕ್ಕಂತಹ ನದಿಗಳು ಹರಿಯೋದರಿಂದ ಅದರ ಸವಕಳಿಯ ಮೂಲಕವಾಗಿ ಆ ಬೆಟ್ಟ ಗುಡ್ಡಗಳು ನಿರಂತರವಾಗಿ ಕಾಣೋದೇ ಇಲ್ಲ. ಸೊ ಆದ್ದರಿಂದ ಅಲ್ಲಿ ಹರಿತಾ ಇರತಕ್ಕಂತಹ ನದಿಗಳೇನು ಮಾಡ್ತವೆ ಅಂತ ಹೇಳಿದ್ರೆ, ಅಲ್ಲಿ ನದಿಮುಖಜ ಭೂಮಿಯನ್ನು ನಿರ್ಮಾಣ ಮಾಡ್ತಾ ಹೋಗ್ತವೆ. ಆ ನದಿಮುಖಜ ಭೂಮಿಯ ಮೂಲಕವಾಗಿ ಆ ಪ್ರದೇಶಗಳು ಅತ್ಯಂತ ಸಂಪದ್ಭರಿತವಾಗಿರ್ತಕ್ಕಂತಹ ಪ್ರದೇಶಗಳಾಗಿ ಕಾಣ್ಕೊಳ್ಳೋದ್ರ ಜೊತೆಗೆ ಅತಿ ಹೆಚ್ಚಿನ ಜನ ಅಲ್ಲಿ ವಾಸವನ್ನು ಮಾಡ್ತಾ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ, ಒಂದು ರೀತಿ ಫರ್ಟಿಲಿಟಿಯನ್ನು ಹೆಚ್ಚಾಗಿ ಹೊಂದಿರತಕ್ಕಂಥ ಒಂದು ಜಾಗವಾಗಿ ಕಾಣ್ತಾ ಹೋಗುತ್ತೆ. ಆಮೇಲೆ ಅತಿ ಹೆಚ್ಚಿನ ಧಾನ್ಯಗಳನ್ನು ಬೆಳೀತಕ್ಕಂತಹ ಜಾಗವಾಗಿಯೂ ಕೂಡ ಅವು ಕಂಡು ಬರ್ತಾ ಹೋಗ್ತವೆ. ಸಮುದ್ರ ಮಟ್ಟದಿಂದ ಪಶ್ಚಿಮ ಘಟ್ಟಗಳು ಹೆಂಗೆ ಹೈಟನ್ನು ಹೊಂದಿರ್ತಾವೋ ಹಾಗೆ ಪೂರ್ವಘಟ್ಟಗಳು ಕೂಡ ಹೈಟನ್ನು ಹೊಂದಿದ್ದಾವೆ. ಅದರಲ್ಲೂ ಮುಖ್ಯವಾಗಿ ಪೂರ್ವಘಟ್ಟಗಳಲ್ಲಿ ಅತಿ ಮುಖ್ಯವಾಗಿ ಅಥವಾ ಅತಿ ಎತ್ತರದಾಗಿರ್ತಕ್ಕಂತಹ ಬೆಟ್ಟ ಅಥವಾ ಪೀಕ್ ಯಾವುದು ಅಂತ ಹೇಳಿದ್ರೆ ದೇವಮಾಲಿ ಅಂತ ಹೇಳಿ ಕರಿತಾ ಹೋಗ್ತಾರೆ. ಇನ್ನು ಮುಂದೆ ಹಾಗೆ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಪಶ್ಚಿಮ ಘಟ್ಟಗಳಂತೆ ಪೂರ್ವಘಟ್ಟಗಳು ಕೂಡ ನದಿಯ ಉಗಮ ಸ್ಥಾನಗಳ ಅಂದರೆ ನದಿಗಳಿಗೆ ಉಗಮ ಸ್ಥಾನಗಳಾಗಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಜಲಪಾತಗಳಿದ್ದಾವೆ, ಗಿರಿಧಾಮಗಳಿದ್ದಾವೆ, ಎಲ್ಲವನ್ನ ಈ ಪೂರ್ವಘಟ್ಟಗಳು ಕೂಡ ಒಳಗೊಂಡಿದ್ದಾವೆ. ಬೊರ್ರಾ ಕೇವ್ಸ್ ಅರಕು ಕಣಿವೆಯಲ್ಲಿ ಕಂಡುಬರ್ತಾ ಹೋಗುತ್ತೆ. 150 ಮಿಲಿಯನ್ ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂತಹ ಒಂದು ಗುಹೆ. ಈ ಗುಹೆ ಹೆಂಗೆ ನಿರ್ಮಾಣ ಆಗ್ತದೆ ಅಂತ ಹೇಳಿದ್ರೆ, ಈ ಕ್ಷಾರ ಅಂತ ಹೇಳಿದ್ರೆ ಸುಣ್ಣದ ಕಲ್ಲಿನಿಂದ ನಿರ್ಮಾಣ ಆಗಿರ್ತಕ್ಕಂತಹ ಕಲ್ಲನ್ನು ನೀರು ಏನು ಮಾಡ್ತಾ ಇರುತ್ತೆ, ಕರಗಿಸ್ತಾ ಹೋಗುತ್ತೆ. ಕರಗಿಸೋದ್ರ ಮೂಲಕವಾಗಿ ಆ ಒಂದು ಜಾಗ ಪೊಳ್ಳಾಗ್ತಾ ಹೋಗುತ್ತೆ. ಪೊಳ್ಳಾಗಿ ಆಗಿ ಅನೇಕ ವರ್ಷಾಂತರಗಳನ್ನು ತೆಗೆದುಕೊಳ್ಳೋದ್ರ ಮೂಲಕವಾಗಿ ಆ ಪೊಳ್ಳಾಗಿರ್ತಕ್ಕಂಥ ಜಾಗ ಕರಗೋಗ್ಬಿಡುತ್ತೆ. ಕರಗೋಗಾದ್ಮೇಲೆ ಅಲ್ಲಿ ಒಂದು ಜೊಳ್ಳು ಅಥವಾ ಬ್ಲ್ಯಾಂಕ್ ಆಗಿರ್ತಕ್ಕಂಥ ಜಾಗವನ್ನು ನಾವು ಕಾಣ್ತಾ ಹೋಗ್ತೀವಿ. ಇದು ಯಾಕಾಗತ್ತೆ ಅಂತ ಹೇಳಿದ್ರೆ, ನೀರು ಅಲ್ಲಿರ್ತಕ್ಕಂಥ ಸುಣ್ಣವನ್ನು ಕರಗಿಸ್ತಾ ಹೋಗುತ್ತೆ. ಆ ಕರಗಿಸೋದ್ರ ಮೂಲಕವಾಗಿ ಅದು ಕರಗೋದ್ರಿಂದ
ಗುಹೆಗಳಾಗಿ ನಿರ್ಮಾಣ ಆಗೋದನ್ನು ನೋಡ್ತಾ ಹೋಗ್ತೀವಿ. ಅಂದರೆ ನಿರಂತರವಾಗಿ ನೀರು ಅಂತಕ್ಕಂಥದ್ದು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಇಟ್ಸ್ ಅ ವೆದರಿಂಗ್, ಅಂದರೆ ನಾವು ಸವಕಳಿಗೆ ಒಂದು ಮುಖ್ಯವಾಗಿರ್ತಕ್ಕಂತಹ ಅಂಶ ಅಂಥೇಳಿ ನೀರನ್ನು ಕರಿತೀವಿ. ಸೊ ಇಲ್ಲೇನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಆ ಪೊಳ್ಳಾಗಿರ್ತಕ್ಕಂಥ ಜಾಗ, ಅಂದರೆ ಸುಣ್ಣ ಅಂತ ಏನು ಕರಿತೀವಲ್ಲೋ ಆ ಸುಣ್ಣವನ್ನು ಇದು ಸವಕಳಿಯನ್ನು ಮಾಡ್ತಾ ಹೋಗುತ್ತೆ. ಹೀಗೆ ಸವಕಳಿ ಆಗ್ತಾ 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 ಅದೇನಾಗ್ತಾ ಇರುತ್ತೆ, ಆ ಭಾಗ ಪೊಳ್ಳಾಗ್ತಾ ಆಗ್ತಾ ಆಗ್ತಾ ಗುಹೆ ಅನ್ನೋದು ನಿರ್ಮಾಣ ಆಗ್ತಾ ಹೋಗ್ತಾ ಇರುತ್ತೆ. ಹಾಗೆ ಮೇಲಿನಿಂದ ಬಿದ್ದಿರ್ತಕ್ಕಂತಹ ನೀರು ನಿಧಾನಕ್ಕೆ ತೊಟ್ಟಿಗ್ತಾ ಏನಾಗುತ್ತೆ, ಮೇಲ್ಭಾಗದಲ್ಲಿ ಇದು ಗುಹೆ ಅಂತ ಹೇಳಿದ್ರೆ ಅಥವಾ ಎರಡು ಭಾಗ ನೀರಿನಿಂದ ಜಿನುಗ್ತಾ ಇರಬೇಕಾದಾಗ ಇಲ್ಲೆಲ್ಲ ಕಲ್ಲುಗಳೆಲ್ಲವೂ ಇದ್ದಾವೆ ಅಂತ ಅಂದ್ಕೊಳ್ಳೋಣ. ಈ ಕಲ್ಲುಗಳೆಲ್ಲವೂ ಇದ್ದಾವೆ ಅಂತ ಹೇಳಿದಾಗ ಈ ನೀರು ಬಿದ್ದು ಏನಾಗ್ತಾ ಇರುತ್ತೆ, ಈ ಸೈಡ್ ಭಾಗದೆಲ್ಲವೂ ಕೂಡ ಪೊಳ್ಳಾಗಿತ್ತು ಅಂದರೆ ಅವೆಲ್ಲ ಸವಕಳಿ ಆಗೋಗ್ತವೆ. ಹಾಗೆ ಒಂದು ಭಾಗ ಹಿಂಗೆ ಸ್ಟ್ರೈಟಾಗಿ ನಿಂತ್ಕೊಳ್ತು ಅಂತ ಹೇಳಿದ್ರೆ ಅದನ್ನು ಸ್ಟಾಲ್ಗ್ಮೈಟ್ ಅಂತ ಹೇಳಿ ಕರಿತೀವಿ. ಹಾಗೆ ಅದೇ ನೀರು ಕೆಳಭಾಗಕ್ಕೆ ಬಿದ್ದು ಈ ಭಾಗದಲ್ಲೆಲ್ಲವೂ ಕೂಡ ಏನಾದರೂ ನೀರೆಲ್ಲವೂ ಅಂದರೆ ಪೊಳ್ಳೋ ಭಾಗವನ್ನು ಅಥವಾ ಕರಗಿಸ್ತಾ ಹೋಗಿ ಹಾಗೆ ಒಂದು ಭಾಗ ಸ್ಟ್ರೇಟಾಗಿ ನಿಂತ್ಕೊಳ್ತು ಅಂತ ಹೇಳಿದ್ರೆ ಅದನ್ನು ಸ್ಟಾಲ್ಗ್ಮೈಟ್ ಅಂತ ಹೇಳಿ ಕರಿತೀವಿ. ಇವೆರಡು ಈ ಒಂದು ಗುಹೆಗಳಲ್ಲಿ ನಾವು ಕಾಣ್ತಾ ಇರತಕ್ಕಂಥ ಎರಡು ಚಿತ್ರಗಳು ಅಂತ ಹೇಳಿ ಕರ್ಕೋಬೋದು. ಒಂದು ಸ್ಟಾಲಕ್ಮೈಟ್, ಇನ್ನೊಂದು ಸ್ಟಾಲ್ಕ್ಲೈಟ್ ಅಂತ ಹೇಳಿ ಕರ್ಕೊಳ್ತೀವಿ. ಹೀಗೆ ನಿರ್ಮಾಣಗೊಂಡಿರೋ ನಂತರ ಆ ಗುಹೆಯ ಒಳಗಡೆ ಒಂದು ನಿಸರ್ಗವೇ ಬಿಡಿಸಿರ್ತಕ್ಕಂಥ ಸುಂದರ ಚಿತ್ರವನ್ನು, ಚೆಲುವಿನ ಚಿತ್ತಾರವನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗಿದೆ. ಇವೆಲ್ಲವನ್ನು ನೋಡ್ತಾ ಇರಬೇಕಾದಾಗ ಪ್ರವಾಸಿಗರಿಗೆ ನಾವೆಲ್ಲೋ ಒಂದು ಕಡೆ ಬಂದಿದ್ದೀವಿ ಅಂಥೇಳಿ ಅನ್ನಿಸ್ತಾ ಹೋಗ್ಬಿಡತ್ತೆ. ಸೊ ಹೀಗೆ ನೀರು ಮೇಲ್ಭಾಗದಿಂದ ಬಿದ್ದು ಜಿನುಗಿ ಏನಾಗ್ತಾ ಇರುತ್ತೆ, ಕೆಲವೊಂದಷ್ಟು ಭಾಗಗಳು ಹಾಗೆ ನಿಂತ್ಕೊಳ್ತಾ ಹೋಗ್ತವೆ. ಅವೆಲ್ಲವೂ ನೋಡತಕ್ಕಂಥವ್ರಿಗೆ ಹೇಗೆ ಕಾಣ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಶಿವಪಾರ್ವತಿಯಂತೆ, ತಾಯಿ ಮಗುನಂತೆ, ಋಷಿಯ ಗಡ್ಡದಂತೆ, ದೇವಾಲಯದಂತೆ, ಆಕಳ ಕೆಚ್ಚಲಿನಂತೆ, ಮೊಸಳೆಯಂತೆ, ಮೆದ್ಲಂತೆ, ಈ ರೀತಿ ಒಂದೊಂದು ರೀತಿಯಲ್ಲಿ ಕಾಣ್ತಾ ಆ ಪ್ರವಾಸಿಗರಿಗೆ ಅವೇನು ಮಾಡ್ತಾ ಇರ್ತವೆ ಅಂತ ಹೇಳಿದ್ರೆ ಬೆರಗನ್ನು ಮೂಡಿಸ್ತಾ ಹೋಗ್ತವೆ. ಹಾಗೆ ಕೆಳಗೆ ಬಿದ್ದ ನೀರು ಏನು ಮಾಡುತ್ತೆ, ಕೆಲವು ಕಡೆ ಹೋಗಿ ಕೆಲವೊಂದು ಭಾಗಗಳನ್ನು ಏನು ಮಾಡುತ್ತೆ, ಕರಗಿಸೋದ್ರ ಮೂಲಕವಾಗಿ ಲಿಂಗಾಕಾರವನ್ನು ಕೂಡ ಅದು ನೀಡ್ತಾ ಹೋಗುತ್ತೆ. ಇವೆಲ್ಲವೂ ಕೂಡ ನೈಸರ್ಗಿಕವಾಗಿ ನಿರ್ಮಾಣಗೊಂಡಿರ್ತಕ್ಕಂಥವು. ಆಮೇಲೆ ಕೆಲವೊಂದು ಕಡೆ ಗುಹೆನಲ್ಲಿ ಏನಿದೆ, ಮಹಡಿ ಮೆಟ್ಟಿಲುಗಳ ರೀತಿ ಕಾಣ್ತಾ ಹೋಗ್ತವೆ. ಇವು ಇನ್ನೂ ಹೆಚ್ಚಿನ ಸೌಂದರ್ಯವನ್ನು ಕೊಡ್ತಾ ಹೋಗುತ್ತೆ. ಅದು ಪ್ರವಾಸಿಗರಿಗೆ ನೋಡೋದಕ್ಕೂ ಕೂಡ ಜಾಸ್ತಿ ಇಷ್ಟ ಆಗ್ತಾ ಹೋಗುತ್ತೆ. ಅದಾದಮೇಲೆ ಅಲ್ಲಿಗೆ ಬಂದಿರತಕ್ಕಂಥವ್ರೆಲ್ಲರೂ ಕೂಡ ಏನು ಮಾಡ್ತಾ ಇರ್ತಾರೆ, ಇಷ್ಟೊಂದು ಅದ್ಭುತವಾಗಿರ್ತಕ್ಕಂತಹ ರಚನೆಗಳನ್ನು ನೋಡ್ತಾ ತಮ್ಮ ಕೈಲಿರ್ತಕ್ಕಂಥ ಫೋಟೋಗಳನ್ನು ಅಥವಾ ಕ್ಯಾಮ್ರಾಗಳ ಮೂಲಕವಾಗಿ ಫೋಟೋಗಳನ್ನು ಕ್ಲಿಕ್ಕಿಸ್ಕೊಂಡು ತಮಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಚಿತ್ರಗಳನ್ನು ತೆಗೆದುಕೊಳ್ಳೋದ್ರ ಮೂಲಕವಾಗಿ ನಾವು ಎಂಥ ಒಂದು ಅದ್ಭುತವಾಗಿರ್ತಕ್ಕಂತಹ ಪ್ರದೇಶಕ್ಕೆ ನೋಡಿದ್ವಿ ಅಂಥೇಳಿ ಅವರಲ್ಲೇ ಒಂದು ಧನ್ಯತಾ ಭಾವವನ್ನು ಬೆಳೆಸ್ಕೊಳ್ತಾ ಹೋಗ್ತಾರೆ. ಬೊರ್ರಾ ಗುಹೆಗಳಲ್ಲಿ ನಾವು ಆ ಉತ್ಖನನ ಮಾಡತಕ್ಕಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಕಲ್ಲಿನ ಆಯುಧಗಳು, ಮಣ್ಣಿನ ಪಳೆಯುಳಿಕೆಗಳು, ಮಡಿಕೆಗಳಿಂದ 30-50 ಸಾವಿರ ವರ್ಷಗಳ ಹಿಂದೆ ನೋಡ್ತಾ ಇದ್ದರೆ ಇಲ್ಲಿ ಮನುಷ್ಯ ಆವಾಸ ಇದ್ನೇನೋ ಅಂಥೇಳಿ ಗುರುತಿಸ್ತಾ ಹೋಗ್ತಾರೆ. ಗುಹೆಯ ಒಳಭಾಗದಲ್ಲಿ ಶಿವಲಿಂಗ, ಅದರ ಮೇಲೆ ಆಕಳಿನ ಕೆಚ್ಚಲಿನ ಆಕಾರದಲ್ಲಿ ಆ ಹಾಲು ಅಥವಾ ನೀರು ತೊಟ್ಟಿಗ್ತಾ ಇರತಕ್ಕಂಥದ್ದು ಈ ಹರಿದು ಮುಂದಕ್ಕೆಲ್ಲೋ ಒಂದು ಕಡೆ ಹೋಗಿ ಸೇರ್ಕೊಳ್ಳುತ್ತೆ. ಈ ಸೇರ್ಕೊಳ್ತಕ್ಕಂಥದ್ದನ್ನು ಗೋಸ್ತನಿ ಅಂತ ಹೇಳಿ ಕರಿತಾನೆ. ಅಂದರೆ ಗೋಸ್ತನಿ ನದಿಯ ಉಗಮ ಸ್ಥಾನನೂ ಕೂಡ ಇದೆ ಅಂಥೇಳಿ ಕೆಲವೊಂದಷ್ಟು ಜನ ಹೇಳ್ತಾ ಹೋಗ್ತಾರೆ. ಹಾಗೆ ಈ ಗುಹೆ ಸುತ್ತಮುತ್ತ ದಟ್ಟವಾಗಿರ್ತಕ್ಕಂಥ ಕಾಡು ಹರಡ್ಕೊಂಡಿರೋದ್ರಿಂದ ಅದರ ಚೆಲುವನ್ನು ಇನ್ನೂ ಮತ್ತಷ್ಟು ಹೆಚ್ಚಿಸ್ತಾ ಹೋಗುತ್ತೆ. ಹಾಗೆ ಈ ಬೊರ್ರಾ ಗುಹೆ ಮೇಲ್ಭಾಗದಲ್ಲೇ ರೈಲು ಮಾರ್ಗ ಕೂಡ ಇರೋದರಿಂದ ಅಲ್ಲಿ ರೈಲು ಸದಾ ಸಂಚಾರವನ್ನು ನಾವು ನೋಡ್ತಾ ಹೋಗ್ತಾ ಇರ್ತೇವೆ. ಈ ರೈಲು ಮಾರ್ಗದ ಮೂಲಕವಾಗಿ ಆಂಗ್ಲ ವಿಜ್ಞಾನಿ 1807ರಲ್ಲಿ ಮೊದಲ ಬಾರಿಗೆ ಬೊರ್ರಾ ಗುಹೆಯನ್ನು ಗುರುತಿಸಿದ ಅಂಥೇಳಿ ಹೇಳ್ತಾರೆ. ಅದಕ್ಕೂ ಮುಂಚೆ ಕೆಲವೊಂದಷ್ಟು ಆದಿವಾಸಿಗಳು ಅವರೇನು ಮಾಡ್ತಾಯಿದ್ರು, ತಮ್ಮ ಹಸುಗಳನ್ನು ಇಲ್ಲಿ ಮೇಯಿಸ್ಕೊಳ್ಬೇಕು ಅಂತ ಹೇಳಿ ಬರ್ತಾ ಇರ್ತಾರೆ. ಆಗ ಒಂದು ಹಸು ಮೇಯಿಸ್ತಾ ಇರಬೇಕಾದ ಸಂದರ್ಭದಲ್ಲಿ ಒಂದು ಹಸು ಕುಸಿದು ಕೆಳಗೆ ಬಿದ್ದು ಹೋಗ್ಬಿಡತ್ತೆ. ಆಗ ಕೆಳಗೆ ಬಿದ್ದೋದಾಗ ಆ ಜನ ಹುಡುಕೊಂಡು ಆ ಹಸು ಎಲ್ಲೋಗಿದೆ ಅಂತ ಹೇಳಿ ನೋಡೋಕ್ಕೆ ಬಂದಿದ್ದಾಗ ಯಾವುದೋ ಒಂದು ಶಿವಲಿಂಗದ ಮೇಲೆ ನಿಂತ್ಕೊಂಡು ಆ ಹಸು ತನ್ನ ಹಾಲನ್ನು ಅದ್ರ ಮೇಲೆ ಹಾಕ್ತಾ ಇತ್ತಂತೆ. ಸೊ ಹೀಗೆ ಇಲ್ಲಿಂದ ಆ ಹಾಲನ್ನು ಸುರಿಸೋದ್ರಿಂದ ಜನ ಏನಂತ ಕರೆದ್ರು ಅಂದರೆ ಗೋಸ್ಥನಿ ಅಂತ ಹೇಳಿ ಕರೆದ್ರು. ಅಲ್ಲಿಂದ ಮುಂದಕ್ಕೆ ಶಿವನ ಆಕಾರ ಇರತಕ್ಕಂಥ ಲಿಂಗವನ್ನು ನೋಡಿದ್ಮೇಲೆ ಅಲ್ಲಿಂದ ಅವರು ಗುಹೆಯ ಒಳಗಡೆ ಶಿವನನ್ನು ಆರಾಧಿಸೋದಕ್ಕೆ ಮುಂದಾದರು. ಆಮೇಲೆ ಆರಾಧಿಸೋದಕ್ಕೆ ಮುಂದಾದರೂ ಶಿವ ಇರ್ತಾನೆ ಅಂತ ಹೇಳಿದ್ಮೇಲೆ ಶಿವರಾತ್ರಿ ಅಂತ ಹೇಳಿ ದೊಡ್ಡ ಹಬ್ಬವನ್ನು ಆಚರಿಸೋದಕ್ಕೂ ಕೂಡ ಮುಂದಾಗ್ತಾ ಹೋದರು. ಈ ಗುಹೆಯಿಂದ 8-10 ಕಿಲೋಮೀಟರ್ ದೂರದಲ್ಲಿ ಆಂಧ್ರ ಪ್ರವಾಸೋದ್ಯಮ ನಡೆಸ್ತಾ ಇರತಕ್ಕಂಥ ಒಂದು ವಸತಿ ವ್ಯವಸ್ಥೆಯನ್ನು ನೋಡೋದಕ್ಕೂ ಸಾಧ್ಯ ಆಗಿದೆ. ಅಲ್ಲಿರ್ತಕ್ಕಂಥ ಅಂದರೆ
ಯಾರಾದರೂ ಟ್ರೆಕ್ ಮಾಡಬೇಕು ಅಂತಕ್ಕಂಥವ್ರು, ಪಕ್ಷಿಯನ್ನು ನೋಡಬೇಕು ಅಂತಕ್ಕಂಥವ್ರು ಯಾವಾಗಲೂ ಕೂಡ ಆ ಪ್ರದೇಶಕ್ಕೆ ಹೋಗೋದಕ್ಕೆ ಬಯಸ್ತಾ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಅಷ್ಟೊಂದು ಆ ಗುಹೆಯ ಸುತ್ತಮುತ್ತ ಹಸಿರಿನಿಂದ ಕೂಡಿರ್ತಕ್ಕಂತಹ ಕಾಡು ವೈಬ್ರೆಂಟಾಗಿ ಬೆಳ್ಕೊಂಡಿರ್ತಕ್ಕಂಥದ್ರಿಂದ ಏನಾಗುತ್ತೆ, ಅಲ್ಲಿ ಪಕ್ಷಿಗಳಾಗಲಿ ಪ್ರಾಣಿಗಳಾಗಲಿ ವೈವಿಧ್ಯಮಯವಾಗಿರ್ತಕ್ಕಂತಹ ಕ್ರಿಯೇಚರ್ಸನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ಬೊರ್ರಾ ಕೇವ್ಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ನ್ಯಾಚುರಲ್ ಆಗಿ ನಿರ್ಮಾಣವಾಗಿರ್ತಕ್ಕಂಥ ಈ ಕೇವ್ಸ್ ನೋಡಿರ್ತಕ್ಕಂಥವ್ರಿಗೆ ಅದ್ಭುತವಾಗಿರ್ತಕ್ಕಂತಹ ಒಂದು ವೈದೃಶ್ಯಗಳನ್ನು ಕೊಡ್ತಾ ಹೋಗುತ್ತೆ. ಹಾಗೆ ಅದರ ಮೂಲಕವಾಗಿ ಏನು ಅಂತ ಹೇಳಿದ್ರೆ, ನಾವು ನಮ್ಮ ಇಂತಹ ಗುಹೆಗಳನ್ನು ಹೇಗೆ ಕಾಪಾಡ್ಕೊಂಡು ಹೋಗಬೇಕು ಅನ್ನೋದನ್ನು ಕೂಡ ಈ ಪಾಠದ ಮೂಲಕವಾಗಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಥ್ಯಾಂಕ್ ಯು.